ರಾಜ್ಯ ಬಿಜೆಪಿಯಲ್ಲಿ ಈಗ ಯತ್ನಾಳ್ ಉಚ್ಚಾಟನೆಯ ಸಂಚಲನ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಪರ ವಿರೋಧ ಚರ್ಚೆಗಳಾಗ್ತಿವೆ. ಅವರ ಬೆಂಬಲಿಗರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಯತ್ನಾಳ್ ಅವರು ಈಗ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು, ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರುತ್ತೆ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರೋದು ಈ ಒಂದು ಯತ್ನಾಳ್ ಅವರ ಉಚ್ಚಾಟನೆ, ಬಿಜೆಪಿಯಿಂದ ಉಚ್ಚಾಟನೆ ಆಗಿರೋದು. ಯತ್ನಾಳ್ ಮೂಲಕ ಹೈಕಮಾಂಡ್ಗೆ ಪತ್ರ ಬರೆಯುವುದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಈಗ ರೆಬಲ್ಸ್ ಬಣಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ. ಉಚ್ಚಾಟನೆಗೊಂಡಿರುವಂತ ಯತ್ನಾಳ್ ಪರ ನಿಲ್ಲೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವರ ಬಣದವರು. ಇವತ್ತು ಯತ್ನಾಳ್ ನೇತೃತ್ವದಲ್ಲಿ ಸಭೆ ನಡೆಸಿ ತೀರ್ಮಾನವನ್ನ ಪ್ರಕಟ ಮಾಡ್ತಾರಂತೆ. ಭಾರಿ ಕುತೂಹಲ ಮೂಡಿಸ್ತಾ ಇದೆ ರೆಬಲ್ಸ್ ನಾಯಕರ ಈ ನಡೆ. ಮೀಟಿಂಗ್ ನಲ್ಲಿ ಹಾಗಾದ್ರೆ ಏನಿಲ್ಲ ಆಗ್ಬಹುದು, ಏನ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಒಂದ್ ವೇಳೆ ಯತ್ನಾಳ್ ಅವರ ಪರವಾಗಿ ನಿಲ್ಬೇಕು ಅಂದ್ರೂ ಯಾವ ರೀತಿ ನಿಂತ್ಕೊಳ್ತಾರೆ, ಹೇಗೆ ಬೆಂಬಲವನ್ನ ಕೊಡ್ತಾರೆ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತಿನ ಮೀಟಿಂಗ್ ನಲ್ಲಿ ನೋಡೋಣ ಯಾರೆಲ್ಲ ಭಾಗಿಯಾಗ್ತಾರೆ ಅಂತ. ಯಾಕೆಂದ್ರೆ ಉಚ್ಚಾಟನೆಗೊಂಡಿರುವಂತ ಯತ್ನಾಳ್ ಅವರ ಪರವಾಗಿ ಅವರ ಬಣ ನಿಂತ್ಕೊಳ್ತು ಅಂದ್ರೆ, ಸಭೆಗಳನ್ನ ಮಾಡ್ತು ಅಂದ್ರೆ, ಏನಾದ್ರೂ ಹೇಳಿಕೆಗಳನ್ನ ಕೊಟ್ರು ಅಂದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದು ಪತ್ರ ಬರೀಬೇಕು ಅಂತ ಅನ್ಕೊಂಡಿದ್ದಾರಂತೆ. ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗುತ್ತೆ, ಆಲ್ಮೋಸ್ಟ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ವಾಪಸ್ ಪಡ್ಕೊಳ್ಳಿ ಅನ್ನುವಂತ ಮನವಿ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಸೊಪ್ಪು ಹಾಕುತ್ತಾ ಬಿಜೆಪಿ ಹೈಕಮಾಂಡ್ ಇಷ್ಟು ದಿನ ಕಾದು ನೋಡಿ ಈಗ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಎರಡೆರಡು ಬಾರಿ ನೋಟಿಸ್ ಕೊಟ್ಟಿದ್ರು ಯತ್ನಾಳ್ ಅವರಿಗೆ. ಅವ್ರು ಕೊಟ್ಟಂತ ಉತ್ತರ ನಮಗೆ ಸಮರ್ಥವಾಗಿಲ್ಲ, ನಮಗದು ತೃಪ್ತಿಕರವಾಗಿಲ್ಲ, ಅವ್ರು ಕೊಟ್ಟಂತ ಸ್ಪಷ್ಟನೆ ಸರಿಯಾಗಿಲ್ಲ ಅಂತ ಈಗ ಬಿಜೆಪಿ ಹೈಕಮಾಂಡ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದೆ. ಈ ಹಿಂದೆ ಕೂಡ ಒಮ್ಮೆ ಉಚ್ಚಾಟನೆಗೊಂಡಿದ್ರು ಯತ್ನಾಳ್ ಅವರು. ಆದ್ರೆ ಈಗ ಸ್ವಪಕ್ಷದ ವಿರುದ್ಧ, ಸ್ವಪಕ್ಷದ ನಾಯಕರ ವಿರುದ್ಧ ಕೊಡ್ತಾ ಇರುವಂತ ಹೇಳಿಕೆಯಿಂದಾನೆ, ಅವರ ಮಾತುಗಳಿಂದಾನೆ ಅವರಿಗೆ ಈ ರೀತಿ ಒಂದು ಮುಳು ಬಂದ್ಬಿಟ್ಟಿದೆ. ಹಾಗಾಗಿ ಅವರ ಬಣದಲ್ಲಿ ಗುರುತಿಸ್ಕೊಂಡಿರೋರು ರಮೇಶ್ ಜಾರಕಿಹೊಳಿ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಅದೇ ರೀತಿಯಾಗಿ ಹರೀಶ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಇವರೆಲ್ಲರೂ ಕೂಡ ಗುರುತಿಸ್ಕೊಂಡಿದ್ರು. ಬಟ್ ಅವರೆಲ್ಲೂ ಎಲ್ಲರೂ ಯಾವ ರೀತಿಯಾಗಿ ಇವ್ರಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ, ಬರೆಯುವಂಥ ಪತ್ರದಲ್ಲಿ ಎಷ್ಟು ಎಫೆಕ್ಟಿವ್ ಆದಂಥ ಪದಗಳನ್ನ ಬಳಸ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರು ಕೊಟ್ಟಂಥ ಕೊಡುಗೆಗಳಿರ್ಬೋದು, ಯಾವ ರೀತಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸ್ಕೊಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾರಾ, ಬಿಜೆಪಿ ಹೈಕಮಾಂಡ್ ಅನ್ನ ಗಮನ ಸೆಳೆಯುವಂತ ಪತ್ರ ಇದಾಗುತ್ತಾ, ಅದನ್ನ ಕಾದ್ ನೋಡ್ಬೇಕಿದೆ. ಇವತ್ತಿನ ಸಭೆಯಲ್ಲಿ ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಬಿ.ಪಿ. ಹರೀಶ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇವರೆಲ್ಲರೂ ಕೂಡ ಭಾಗಿಯಾದ್ರು ಅಂದ್ರೆ ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಅಂದ್ರೆ ಈ ರೆಬಲ್ಸ್ ತಂಡಕ್ಕೆ ಲೀಡರ್ ಆಗಿ ಇದ್ದಿದ್ದೆ ಯತ್ನಾಳ್ ಅವರು. ಹಾಗಾಗಿ ಈಗ ಯತ್ನಾಳ್ ಅವರ ಉಚ್ಚಾಟನೆ ಆಗಿರೋದ್ರಿಂದ ಈ ತಂಡಕ್ಕೆ ಯಾರು ಲೀಡರ್ ಆಗ್ತಾರೆ ಅಥವಾ ಇದು ಸ್ಪ್ಲಿಟ್ ಆಗ್ಬಿಡುತ್ತಾ, ಅದನ್ನ ಕಾದ್ ನೋಡ್ಬೇಕಿದೆ.